ಮೇರೆ ಇಲ್ಲದಂತಾಯಿತು. ಮಹಾಮಹಿಮರ ಪಾದ ಕಮಲದಲ್ಲಿ ಸಾಷ್ಟಾಂಗವೆರಗಿ ತಮ್ಮ ಕಿರೀಟಗಿರಿ ಗ್ರಾಮವನ್ನೇ ಶ್ರೀಮಠಕ್ಕೆ ಬಳುವಳಿಯಾಗಿ ಸಮರ್ಪಿಸಿದರು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಒಮ್ಮೆ ರಾಯರು ಮಾನ್ವಿ ಸಮೀಪದ ಶ್ರೀ ಪ್ರಾಣದೇವರ ಗುಡಿಯಲ್ಲಿ ಬೀಡು ಬಿಟ್ಟಿದ್ದರು. ಅಲ್ಲಿಗೆ ಬಂದ ಒಬ್ಬ ಭಕ್ತ ಕೈ ಮುಗಿದು ಒಡೆಯ ಎಂದನು. ರಾಯರು ಅವನ ಹಿಂದಿನ ಜನ್ಮದಲ್ಲಿ ಕನಕನಾಗಿದ್ದನು ಎಂದು ಗುರುತಿಸಿ, ಏನೋ ಕನಕ ಎಂದರು. ಸ್ವಾಮಿ, ನೀವೇನ ಹಿಂದಿನ ಜನ್ಮದಲ್ಲಿ ಹೇಳಿದ್ದನ್ನು ಮರೆತಿರಾ? ನಿಮ್ಮ ಅಪ್ಪಣೆಯಂತೆ ಈ ಜನ್ಮದಲ್ಲಿ ಬಂದಿದ್ದೇನೆ, ಉದ್ಧರಿಸಬೇಕು ಎಂದನು. ಮೂಲ ರಾಮನಿಗೆ ಏನಾದರೂ ಕಾಣಿಕೆ ತಾ ಹೋಗು ಎಂದರು. ಮಾರನೆಯ ದಿನ ಕನಕನು ಸಾಸಿವೆಯನ್ನು ತಂದುಕೊಟ್ಟ. ಸ್ವಾಮಿ, ಇವನು ಸಾಸಿವೆಯನ್ನು ತಂದಿದ್ದಾನೆ, ಶಾಕವ್ರತ ಕಾಲ ಏನು ಮಾಡುವುದು ಎಂದು ಮಠದ ಪರಿಚಾರಕರು ಕೇಳಲು, ಅದನ್ನೇ ಅಡುಗೆಗೆ ಉಪಯೋಗಿಸಿ ಎಂದು ರಾಯರು ಆದೇಶವಿತ್ತರು. ರಾಯರ ಕರುಣೆಗೆ ಪಾರುಂಟೆ ನಿಷಿದ್ಧವಾದದನ್ನು ಭಕ್ತನಿಗಾಗಿ ಅನಿಷಿದ್ಧಗೊಳಿಸಿ ರಾಮನಿಗೆ ಸಮರ್ಪಿಸಿದ ಏಕಾಂತ ಭಕ್ತರು. ಮೂಲರಾಮ ಸ್ವೀಕರಿಸಿದ. ಪೂಜೆ ಮುಗಿದ ಮೇಲೆ ಸಂಜೆ ತೀರ್ಥಪ್ರಸಾದವನ್ನು ಆ ಭಕ್ತನಿಗೆ ಕಳುಹಿಸಿದರು. ಭಕ್ತಿಯಿಂದ ಅದನ್ನು ಸ್ವೀಕರಿಸಿ ತನ್ನ ದೇಹವನ್ನು ತ್ಯಜಿಸಿ ಸದ್ಗತಿ ಹೊಂದಿದನೆಂದು ಪ್ರತ್ಯೇಕ ಹೇಳುವ ಅಗತ್ಯವಿಲ್ಲ. ವಿಮಾನಾರೂಢನಾಗಿ ದೇವಲೋಕಕ್ಕೆ ತೆರಳಿದನು ಕನಕ. ಇದೊಂದು ರಾಯರ ತಪಶಕ್ತಿಯ ದಿವ್ಯ ಸಂಕೇತ. ಗುರುವಾರ ಬಂತಮ್ಮ, ಗುರುರಾಯರ ನೆನೆಯಮ್ಮ. ಗುರುವಾರ ಬಂತಮ್ಮ, ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ಸಂಕೇತ. ಗುರುರಾಜರ ಮಹಿಮೆಯನ್ನು ಕೇಳರಿದಿದ್ದ ನವಾಬ ಸಿದ್ಧಿ ಮಸೂದ ಖಾನನು ಒಮ್ಮೆ ಗುರುರಾಜರನ್ನು ಪರೀಕ್ಷಿಸಬೇಕೆಂದು ಗುರುಗಳ ದರ್ಶನಕ್ಕೆ ಬರುವಾಗ ಬೆಳ್ಳಿ ತಟ್ಟೆಯಲ್ಲಿ ಮಾಂಸವೇ ಮೊದಲಾದ ನಿಷಿದ್ಧ ಪದಾರ್ಥಗಳನ್ನು ತುಂಬಿಟ್ಟು ಕಿಂಕಾಪಿನ ಬಟ್ಟೆಯನ್ನು ಹೊದಿಸಿ ಗುರುಗಳಿಗೆ ನಮಸ್ಕರಿಸಿ ಅದನ್ನರ್ಪಿಸಿ ಕುಳಿತನು. ಕುಶಲ ಪ್ರಶ್ನೆಗಳ ನಂತರ ತಮ್ಮ ಕಾಣಿಕೆಯನ್ನು ಸ್ವೀಕರಿಸಬೇಕು ಎಂದು ನವಾಬನು ಹೇಳಲು ರಾಯರು ಅದರ ಮೇಲೆ ಕಮಂಡಲೋದಕವನ್ನು ಪ್ರೋಕ್ಷಿಸಿ, ನಮ್ಮ ರಾಮನು ಭಕ್ತಿಯಿಂದ ಸಮರ್ಪಿಸಿದ್ದನ್ನು ಸ್ವೀಕರಿಸುತ್ತಾನೆ ಎಂದು ಮುಗುಳ್ನಕ್ಕು ಹೊದಿಸಿದ ಬಟ್ಟೆಯನ್ನು ತೆಗೆಯುವಂತೆ ಸೂಚಿಸಿದರು. ಅದೇನಾಶ್ಚರ್ಯ! ತಟ್ಟೆಯ ತುಂಬ ಹೂವು ಹಣ್ಣುಗಳಿದ್ದವು. ಇದನ್ನು ಕಂಡ ನವಾಬನಿಗಂತೂ ತಡೆಯಲಾರದ ಅಚ್ಚರಿಯಾಯಿತು. ಅವರ ತಪೋ ಮಹಿಮೆಗೆ ತಲೆದೂಗಿ ಅಪರಾಧವನ್ನು ಕ್ಷಮಿಸಬೇಕೆಂದು ನಮ್ರತೆಯಿಂದ ಬೇಡಿದನು. ನೀನು ಚಿಂತಿಸುವ ಕಾರಣವಿಲ್ಲ, ಅದು ರಾಮನು ಮಾಡಿದ ನಮ್ಮ ಸತ್ವ ಪರೀಕ್ಷೆ ಎಂದಿಷ್ಟೇ ನುಡಿದು ಗುರುಗಳು ಸುಮ್ಮನಾದರು. ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಬೇಡಮಯ್ಯ 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 ಬೇಡಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿ ಕುಲೋತ್ತುಂಗ ಕಾಣಮ್ಮ 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 ಕಾಣಮ್ಮ. ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಬೇಡಮಯ್ಯ 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 ಬೇಡಮಯ್ಯ. ಮುಂದೊಂದು ದಿನ ವೆಂಕಣ್ಣ ಪಂತನನ್ನು ಕರೆದು ತಮಗೊಂದು ಬೃಂದಾವನವನ್ನು ಸಿದ್ಧಪಡಿಸೆಂದು
ಅಪ್ಪಣೆ ಮಾಡಿದರು. ಆದರೆ ಆ ವೃಂದಾವನ ಸಿದ್ಧವಾದ ಮೇಲೆ ಅದು ನಮಗಲ್ಲ, ಮುಂದೆ ನಮ್ಮ ಪೀಠದಲ್ಲಿ ಬರುವ ವಾದೀಂದ್ರ ತೀರ್ಥರಿಗೆ ಕಾದಿರಿಸು ಎಂದರು. ತಮ್ಮ ಬೃಂದಾವನಕ್ಕಾಗಿ ಶ್ರೀರಾಮಚಂದ್ರನು ತ್ರೇತಾಯುಗದಲ್ಲಿ ಅರಣ್ಯವಾಸದಲ್ಲಿರುವಾಗ ವಿಶ್ರಮಿಸಿದ ಉರುಟಾದ ಕರಿಕಲ್ಲಿನ ಬಂಡೆಯನ್ನು ತೋರಿಸಿ, ಇಗೋ ಇದರಿಂದ ನಮ್ಮ ವೃಂದಾವನ ರಚಿಸು, ಇದೇ ನಮಗೆ ಸೂಕ್ತವಾದದ್ದು ಎಂದು ವೆಂಕಣ್ಣನಿಗೆ ಬಂಡೆಯ ಮಹಿಮೆಯನ್ನು ತಿಳಿಯಪಡಿಸಿದರು. ಆತನು ಭಕ್ತಿಯಿಂದ ಅವರ ಅಣತಿಯಂತೆ ಅದರಲ್ಲಿ ಸುಂದರವಾದ ಬೃಂದಾವನವನ್ನು ನಿರ್ಮಿಸಿ ಸಿದ್ಧಪಡಿಸಿದನು. ಹೀಗೆ ದೇಶ ಪರ್ಯಟನ ಮಾಡಿ ಗ್ರಂಥ ರಚನೆಗಳನ್ನು ಪೂರ್ತಿಗೊಳಿಸಿದ ಶ್ರೀರಾಯರು ತಮ್ಮ ಇಹಲೋಕದ ಯಾತ್ರೆಯನ್ನು ಮೊಟಕುಗೊಳಿಸಲು ಮನಸ್ಸು ಮಾಡಿದರು. ವೇದಾಂತ ಸಾಮ್ರಾಜ್ಯದಲ್ಲಿ ಶ್ರೀ ಯೋಗೀಂದ್ರ ತೀರ್ಥರನ್ನು ಕುಳ್ಳಿರಿಸಿ ಪಟ್ಟಗೈದು ಶಾಲಿವಾಹನ ಶಕೆ 1593 ಶ್ರಾವಣ ಬಹುಳ ದ್ವಿತೀಯ ಗುರುವಾರ ಕ್ರಿಸ್ತ ಶಕ 1671 ಶುಭ ದಿವಸ ಮಂಚಾಲಮ್ಮನ ಆಜ್ಞೆಯಂತೆ ಮೇಷ ಮಸ್ತಕ ಲಾಂಛನವನ್ನು ಕೆತ್ತಿದ ಮಹದ್ವಾರವನ್ನು ನಿರ್ಮಿಸಿ, ಮೃದಂಗ ಕಹಳೆ ಭೇರಿ ವಾದ್ಯಗಳು ಮೊಳಗುತ್ತಿರಲು, ಸಹಸ್ರ ಸಂಖ್ಯೆಯಲ್ಲಿ ವಿಪ್ರವೃಂದ ವೇದ ಪಾರಾಯಣ ಮಾಡುತ್ತಿರಲು ಪ್ರಸನ್ನ ಚಿತ್ತರಾಗಿ ವೆಂಕಣ್ಣನೇ ಮೊದಲಾದ ಎಲ್ಲ ಶಿಷ್ಯರನ್ನು ಆಶೀರ್ವದಿಸಿ, ಶಿಷ್ಯ ಯೋಗೀಂದ್ರರಿಂದ ಹಸ್ತಲಾಘವವನ್ನು ಸ್ವೀಕರಿಸುತ್ತಾ ರಾಯರು ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿದರು. ಬೃಂದಾವನದಲ್ಲಿ ಮಣೆಯ ಮೇಲೆ ಸುಖಾಸನದಲ್ಲಿ ಕುಳಿತು ಪೂರ್ವಾಭಿಮುಖರಾಗಿ ಜಪಸರವನ್ನು ಹಿಡಿದು ಮಾರುತಿಯನ್ನು ನೋಡುತ್ತಾ ಚಿತ್ತವೃತ್ತಿಯನ್ನು ಅಂತರ್ಮುಖಗೊಳಿಸಿ ತೇಜೋಮೂರ್ತಿಯಾಗಿ ಅನಂತ ಸೂರ್ಯನಂತೆ ಕಂಗೊಳಿಸಿದರು. ಬೃಂದಾವನದ ಮೇಲೆ ಸಂಪುಟ ಶಿಲೆಯನ್ನು ಮುಚ್ಚಲಾಯಿತು. ಅದರ ಮೇಲೆ 700 ಅತ್ಯಂತ ಪವಿತ್ರವಾದ ಲಕ್ಷ್ಮೀನಾರಾಯಣ ಶಾಲಿಗ್ರಾಮಗಳನ್ನು ಇಟ್ಟು ಬೃಂದಾವನವನ್ನು ಸಿದ್ಧಪಡಿಸಲಾಯಿತು. ಅವರ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥರು ಸಂಪ್ರದಾಯದಂತೆ ಶ್ರೀರಾಯರ ಮಹಾಸಮಾರಾಧನೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಇವರನ್ನು ಸಶರೀರರಾಗಿ ಇನ್ನು ನೋಡಲಾಗದ ಇಂದಿನ ನಾವಷ್ಟೇ ಅಲ್ಲ ದುಃಖಿತರು. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ, ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ, ತೂಗಿರೆ ಗುರು ರಾಘವೇಂದ್ರರ. ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಪ್ಪರ ತೂಗಿರೆ, ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಪ್ಪರ ತೂಗಿರೆ, ನಿಜ ಗುರು ಜಗನ್ನಾಥ ವಿಠಲನ ಪಾದ ಭಜನೆಯ ಮಾಡ್ಪರ ತೂಗಿರೆ, ನಿಜ ಗುರು ಜಗನ್ನಾಥ ವಿಠಲನ ಪಾದ ಭಜನೆಯ ಮಾಳ್ಪರ ತೂಗಿರೆ. ಜೋ 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 ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ, ತೂಗಿರೆ ಗುರು ರಾಘವೇಂದ್ರರ, ತೂಗಿರೆ ಗುರು ರಾಘವೇಂದ್ರರ. ಜೋ